ಬರದ ಸ್ಥಿತಿ ಮತ್ತು ಸುಳ್ಳು ಹೇಳುವ ಕಾಂಗ್ರೆಸ್ ಪಾರ್ಟಿಯ ಕೆಲವು ನಾಯಕರು ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಒಂದೆಲ್ಲ ಮಾತಾಡೋದು ಉದ್ಯೋಗ ಇಲ್ದವ್ರಂತ ಅವ್ರು ಮಾತದ ಆ ಪೂರ ಇದು ಮಾತನ್ನ ಹೇಳೋದಲ್ಲ. ಉದ್ಯೋಗದ ಮನುಷ್ಯ ಏನೇನು ಮಾಡಿದ ಅಂತ ಅನ್ನೋದು ಬಹಳ ರೆಲೆವೆಂಟ್ ಅಂದ್ರೆ ಈ ಸರ್ಕಾರಕ್ಕೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವ ಸಂಭ್ರಮದಲ್ಲಿಯೇ ಇದ್ದಾರೆ. ಇನ್ನು ಇದೇನೆ ವೆರಿ ಸೆಲೆಬ್ರೇಷನ್ ಮೂಡ್. ಡಿ ಕೆ ಶಿವಕುಮಾರ್ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು, ಮುಖ್ಯಮಂತ್ರಿ ಆಗೋ ತನಕ ಒಂದು ಅವರ ಥಿಂಕಿಂಗ್ ಮತ್ತೊಂದು ಬೇರೆ ಇರ್ತದೆ. ಮುಖ್ಯಮಂತ್ರಿ ಆದ ನಂತರ ಈ ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್. ಅದರಲ್ಲಿ ಅವರ ಸರ್ಕಾರ ಬಂದು 3 ವರ್ಷ ಆಗಿದೆ. ಇವರಿಗೆ ಮುಖ್ಯಮಂತ್ರಿ ಆಗಿರಬಹುದು 40 ದಿವಸ ಆಯ್ತು. ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ. ಅವ್ರು ಸಿಗ್ತಾ ಇಲ್ಲ ಅನ್ನೋ ಕಾರಣ ಮಂತ್ರಿಮಂಡಲ ಮಾಡಕ್ಕಾಗ್ತಾ ಇಲ್ಲ. ಇವ್ರು ಅಲ್ಲೇ ಸುತ್ತಕೊಂಡು ಸ್ಪೆಷಲ್ ವಿಮಾನ ತಗೊಂಡು ಹೋಗಿ ಸುತ್ತಕೊಂಡು ಹೋಗಿ ಒಂದು ಭಾಷಣ ಮಾಡಿ ಬರ್ತಾ ಇದ್ದಾರೆ. ನಿಮ್ಮ ಮುಂದೊಂದು ಭಾಷಣ ಮಾಡ್ತಾರ, ಅವ್ರ ಕಾರ್ಯಕರ್ತರ ಮುಂದೊಂದು ಭಾಷಣ ಮಾಡ್ತಾರ. ಯಾವುದೇ ಗಂಭೀರತೆ ಇರಲಾರದಂತಹ ಒಂದು ಸರ್ಕಾರ ಇದೆ. ಇನ್ನು ಉಳಿದ ಮಂತ್ರಿಗಳು ನಿಮ್ಗೆ ಗೊತ್ತದ, ಉಡಾಫೆ ಮಾತಾಡ್ಕೊತ ಅಡ್ಡಾಡ್ತಾರೆ. ಇಲ್ಲಿ ಖಂಡ್ರೆ ಅವ್ರನ್ನ ಹಾಕ್ಯಾರ, ಅವ್ರ ಅಣಿಕೆ ಹಾಕಿಲ್ಲ. ಖಂಡ್ರೆ ಅವರು ಕೂಡ ಅವರು 40 ದಿವಸ ಎಬ್ಸ್ಕೊಂಡ್ ಆಗ್ಯಾರ. ಅವರು ರಾಹುಲ್ ಗಾಂಧಿ ಎಬ್ಸ್ಕೊಂಡ್ ಆಗ್ಯಾರ. 40 ದಿವಸ ಆಯ್ತು. ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿಮಂಡಲ ಮಾಡ್ಲಿಕ್ಕೆ ಆಗ್ತಾ ಇದೆ. ವಾಟ್ ಇಟ್ ಶೋಸ್ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಈಗ ಮಂತ್ರಿಮಂಡಲ ಮಾಡಲಾರದಂತ ಒಂದು ಸ್ಥಿತಿಗೆ ಬಂದಾರೆ. ಹಾಗಾಗಿ ಇದರಿಂದ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಒಬ್ಬರು ಅಧ್ಯಕ್ಷರು ಕೂಡ ಅವ್ರಿಗೆ ಹೊಸದಾಗಿ ಇನ್ನೊಬ್ಬರು ಮಂತ್ರಿಗಳಿದ್ದಾರೆ. ಬಾಯಿ ಬಂದಾಗ ಮಾತಾಡ್ಕೊಂಡು ಹೇಳೋದಪ್ಪ, ಇದ್ದ ವಿಷಯವನ್ನ ಮಾತಾಡುವಂಗಿಲ್ಲ. ಹೊಸದಾಗಿ ಕರ್ನಾಟಕದಲ್ಲಿ ಸ್ಥಿತಿ ಏನಿದೆ, ಆಡಳಿತ ನಡೆಸುವಂತಹ ಒಂದು ಪಾರ್ಟಿಯಾಗಿ ಅವರ ನಡವಳಿಕೆ ಹೆಂಗಿರಬೇಕು, ಎಲ್ಲ ಸಂಗತಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನ ಇರಲಾರದ ಒಬ್ಬ ಬೇಜವಾಬ್ದಾರಿಯುತವಾದಂತಹ ಮುಖ್ಯಮಂತ್ರಿ ಮತ್ತು ಮಂತ್ರಿ, ಇದು ಅವರ ಸ್ಥಿತಿ.